ತಡರಾತ್ರಿ ಬಿದ್ದಂತಹ ಮಹಾಮಳೆಗೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಅಯೋಮಯ ಆಗಿ ಹೋಗಿದೆ. ಯಾವ ಏರಿಯಾ ತಗೊಂಡ್ರೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ರಣಮಳೆಗೆ ಬ್ಯಾಡ್ ಬೆಂಗಳೂರು ಆಗಿದೆ ಬ್ರ್ಯಾಂಡ್ ಬೆಂಗಳೂರು. ಹೆಸರಿಗೆ ಗ್ರೇಟ್ ಬೆಂಗಳೂರು, ವಾಸ್ತವದಲ್ಲಿ ಇದು ವಾಟರ್ ಬೆಂಗಳೂರು. ಹಾಗಾದರೆ ಎಲ್ಲಿ ಮಾತಿನ ಶೂರರು? ಯಾರೂ ಕಾಣ್ತಾ ಇಲ್ಲ. ಎಲ್ಲರೂ ಕೂಡ ಸಾಧನಾ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಜೆಪಿ ಶಾಸಕರು ಅಷ್ಟೇ, ಅವರು ಏನು ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಆಲಿಸಿಲ್ಲ. ಹಾಗಾದರೆ ಬೆಂಗಳೂರಿನ ಈ ಸ್ಥಿತಿಗೆ ಯಾರು ಹೊಣೆ? ಈ ಪ್ರಶ್ನೆಯನ್ನು ನಾಗರಿಕರು ಕೇಳ್ತಾ ಇದ್ದಾರೆ. ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಆಗ್ತಕ್ಕಂಥ ಬೆಂಗಳೂರಿನಲ್ಲಿ ಇಷ್ಟು ದುರವಸ್ಥೆಗೆ ಕಾರಣಕರ್ತರು ಯಾರು? ಬೆಂಗಳೂರಿನಲ್ಲಿ ಬೋಟಲ್ಲಿ ಓಡಾಡ್ತೀನಿ ಅಂತ ಜನ ಯಾವತ್ತಾದರೂ ಒಂದು ದಿನ ಅಂದುಕೊಂಡಿದ್ರಾ? ಅದನ್ನೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹಲವಾರು ಏರಿಯಾಗಳು ದ್ವೀಪದಂತಾಗಿ ಹೋಗಿದೆ. ಹಲವಾರು ಮನೆಗಳಿಗೆ ನೀರು ನುಗ್ಗಿದೆ. ಒಂದೇ ಕ್ರಾಸಲ್ಲಿ 200 ಮನೆಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಯಾರು ಕೂಡ ಮಲಗಕ್ಕಾಗಿಲ್ಲ, ಜಾಗರಣೆ ಮಾಡಿದ್ದಾರೆ. ಎಷ್ಟೋ ಮನೆಗಳಲ್ಲಿ ವೃದ್ಧ ದಂಪತಿಗಳಿದ್ದಾರೆ. ಎಷ್ಟೋ ಮನೆಗಳಲ್ಲಿ ಗರ್ಭಿಣಿಯರು, ಬಾಣಂತಿಯರು ರಾತ್ರಿ ಇಡೀ ಪರದಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಒದ್ದಾಡಿದ್ದಾರೆ. ಆದರೆ ಕ್ಷೇತ್ರದ ಶಾಸಕರು ಎಲ್ಲಿ? ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗಡೆಯಾಗಿದೆ. ಬೆಂಗಳೂರು ಅಭಿವೃದ್ಧಿಗೆ 19,927 ಕೋಟಿ ಬಜೆಟ್. ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ 12,952 ಕೋಟಿ ಬಜೆಟ್. ಎಲ್ಲಿ? ಘೋಷಣೆಗೆ ಮಾತ್ರ ಸೀಮಿತವಾಯ್ತಾ ಕೋಟಿ ಕೋಟಿ ಅನುದಾನ? ಅಂದರೆ ಸತ್ಯ ಇದು. ದುಡ್ಡೇ ಇಲ್ಲ ಇವರ ಹತ್ರ. ಅಭಿವೃದ್ಧಿ ಆಗದೆ ಭಾಷಣಕ್ಕೆ ಮಾತ್ರ ಸೀಮಿತವಾಯಿತು ಇವರ ಹಣ ಬಿಡುಗಡೆಯಾಗಿಲ್ಲ. ಬರೀ ನಂಬರ್ಸ್ ಅಷ್ಟೇ, ಬರೀ ನಂಬರ್ಸು. ಅಷ್ಟು ಸಾವಿರ ಕೋಟಿ ಕೊಟ್ವಿ, ಇಷ್ಟು ಸಾವಿರ ಕೋಟಿ ಕೊಟ್ವಿ. ಎಲ್ಲಿ? ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನ ಎಲ್ಲೆಲ್ಲಿ ಶುರು ಮಾಡಿದಿರೋ ಯಾವುದು ಮುಕ್ತಾಯ ಆಗಿಲ್ಲ. ರೋಡ್ ಸೈಡ್ನಲ್ಲಿ ಮಣ್ಣು ತೆಗೆದು ರೋಡ್ಗೆ ಹಾಕಿದ್ದೀರಾ, ಅದೆಲ್ಲವೂ ಕೂಡ ರಸ್ತೆಗೆ ಬಂದು ಕೆಸರಾಗಿದೆ. ನೋಡಿ ಈ ಪರಿಸ್ಥಿತಿ ನೋಡಿ. ಇಲ್ಲೊಬ್ಬ ವ್ಯಕ್ತಿ ಬರ್ತಾ ಇರೋ ಪರಿಸ್ಥಿತಿ ನೋಡಿ. ಒಂದು ಬಡಾವಣೆಯಲ್ಲಿ ಇಷ್ಟು ಮಟ್ಟಿಗೆ ನೀರು ನಿಲ್ಲುತ್ತೆ ಅಂತಂದರೆ ಅಲ್ಲಿ ನೀರು ಹರಿದೋಗೋದಕ್ಕೆ ಮೂಲ ಸೌಕರ್ಯ ಇದೆಯಾ? ಒಳಚರಂಡಿ ವ್ಯವಸ್ಥೆ ಸರಿಯಾಗಿದೆಯಾ? ರಾಜಕಾಲುವೆಗಳು ಕರೆಕ್ಟಾಗಿ ಕೆಲಸ ಮಾಡ್ತೀವಿಯಾ? ಅಂದರೆ ನೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನವರೇನೋ ಸಾಧನಾ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ ನಾಳೆ. ಪಾಪ ಎಲ್ಲ ಬ್ಯುಸಿ, ಯಾರು ಬೆಂಗಳೂರು ಕಡೆ ಮುಖ ಮಾಡ್ತಿಲ್ಲ. ಬಿ ಜೆ ಪಿ ಶಾಸಕರ ಸಂಖ್ಯೆನೂ ಏನು ಕಡಿಮೆ ಇಲ್ಲ ಬೆಂಗಳೂರಿನಲ್ಲಿ. ಕನಿಷ್ಠ ಪಕ್ಷ ಅವರವರ ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇಲ್ಲ. ಓಟ್ ಹಾಕಕ್ಕೆ ಮಾತ್ರ ಜನ ಬೇಕು, ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ ಜನ ಬೇಕು. ಆದರೆ ಅವರಿಗೆ ಮೂಲ ಸೌಕರ್ಯ ಒದಗಿಸ್ಕೊಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನಾಚಿಕೆಗೇಡು ಅಂತ ತಾವೇನು ಹೇಳ್ತೀರಾ? ಅರವಿಂದ್, ಈಗ ಅವರ ಸಾಧನೆ, ಕಾಂಗ್ರೆಸ್ ಪಕ್ಷದ ಸಾಧನೆಗೆ ಅಲ್ಲಿ ಹೋಗಬೇಕಾಗಿಲ್ಲ. ಬೆಂಗಳೂರಿಗೆ ಒಂದು ರೌಂಡ್ ಹೊಡೆದ್ರೆ ಅವರ ಸಾಧನೆಗಳು ಬಟಾ ಬಯಲಾಗುತ್ತೆ. ಆ ರೀತಿಯ ಸಾಧನೆ. ಬ್ರ್ಯಾಂಡ್ ಬೆಂಗಳೂರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಈಗ ಗ್ರೇಟರ್ ಬೆಂಗಳೂರು ಬೇರೆ ಆ್ಯಡ್ ಆನ್ ಆಗಿದೆ. ಆದರೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಒಂದು ಸಣ್ಣ ಮಳೆ ಬಂದರೂ ಕೂಡ ತಡ್ಕೊಳಕ್ಕಾಗಲ್ಲ. ನಿನ್ನೆ ಬಿಡಿ ಆಗಿರುವಂಥದ್ದು ಅದು ದೊಡ್ಡ ಮಳೆ ಇರ್ಬೋದು, ಆದರೆ ಈ ಹಿಂದಿನ ಮಳೆಗಳನ್ನು ನೋಡ್ತಾ ಇದ್ರೆ ಒಂದೇ ಒಂದು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ರಸ್ತೆಯಲ್ಲಿ ನೀರು, ಮನೆಗಳಲ್ಲಿ ನೀರು, ಎಲ್ಲ ಕಡೆ ಕೂಡ ನೀರು ಸರಾಗವಾಗಿ ಹರಿದು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಅರವಿಂದ್, ಈಗ BBMP 19,000 ಕೋಟಿ ಬಜೆಟ್, ಅದು ಯಾರ್ದು ಜೇಬಿಗೆ ಸೇರಿದೆಯೋ ಏನೋ ಗೊತ್ತಿಲ್ಲ. ಅದರಲ್ಲಿ ರಾಜಕಾಲುವೆ ಹೂಳೆತ್ತೋದಕ್ಕೆ, ರಾಜಕಾಲುವೆ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದಾರೆ ಅಂದರೆ 2,000 ಕೋಟಿ. ಅರವಿಂದ್, ಆ 2,000 ಕೋಟಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ? ಹಾಗಾದ್ರೆ 2,000 ಕೋಟಿ ಹಣದಲ್ಲಿ ಅವರೇನಾದ್ರೂ ಕೆಲಸ ಮಾಡಿದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೀಗಾಗ್ತಾನೆ ಇರ್ತಾ ಇರಲಿಲ್ಲ. ಯಾಕಂದ್ರೆ ರಾಜಕಾಲುವೆಗಳ ಹೂಳನ್ನ ಎತ್ತೋದು ಕಂಪ್ಲೀಟ್ ಆಗಿ ಮರೆತು ಬಿಟ್ಟಿದೆ ಬಿಬಿಎಂಪಿಯ ಅಧಿಕಾರಿಗಳು ಭರ್ಜರಿ ನಿದ್ದೆ ಮೋಡ್ನಲ್ಲೇ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಮಳೆಗಾಲದ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು, ಚರಂಡಿಯನ್ನ ಹೂಳೆತ್ತುವಂತಹ ಕೆಲಸವನ್ನ ಮಾಡಬೇಕು, ಮಳೆ ನೀರು ಸರಾಗವಾಗಿ ಹರಿದು ಹೋಗೋಕ್ಕೆ ಕಾಲುವೆಗಳ ಶುದ್ಧೀಕರಣ ಮಾಡಬೇಕು. ಆದ್ರೆ ಅದ್ಯಾವುದನ್ನ ಕೂಡ ಮಾಡಿಲ್ಲ. ಯಾವ ರೀತಿ ಅಂದ್ರೆ, ಬೆಂಗಳೂರಿನ ಯಾವುದೇ ರೋಡಿಗೆ ಹೋಗಿ ಎಲ್ಲಾ ಕಡೆ ಕೂಡ ರಸ್ತೆ ಅಗದು ಹಾಕಿದ್ದಾರೆ. ಇಷ್ಟೊಂದು ದುರ್ವ್ಯವಸ್ಥೆಗೆ, ಅವ್ಯವಸ್ಥೆಗೆ ಬೆಂಗಳೂರು ಯಾವತ್ತೂ ಕೂಡ ಹೋಗಿಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಎಲ್ಲಾ ಭಾಗದಲ್ಲಿ, ಒಂದ್ ಕಡೆಯಿಂದ KPTCL ಅವರು ರಸ್ತೆಯನ್ನ ಆಗಿದ್ದಾರೆ, ಇನ್ನೊಂದು ಕಡೆಯಿಂದ BMRCL ರಸ್ತೆ ಆಗಿದ್ದಾರೆ. ಅವರು ಬರೇ ರಸ್ತೆ ಆಗಿ ಅಲ್ಲ ಅರವಿಂದ್, ಇರುವಂತಹ ಡ್ರೈನೇಜ್ ಪೈಪ್ಗಳನ್ನ ಕೂಡ ಕಟ್ ಮಾಡಿ ಬಿಸಾಕ್ತಾರೆ. ಸೊ ಇದರಿಂದ ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ, ಮಳೆ ನೀರು ಹರಿದು ಹೋಗಕ್ಕೆ ಜಾಗನೇ ಇಲ್ಲ. ಅದು ಏಕಾಏಕಿ ರಾಜಕಾಲುವೆಗಳ ನೀರು, ಮಳೆ ನೀರು ಎಲ್ಲವೂ ಕೂಡ ಜನರ ಮನೆಗಳಿಗೆ, ಅಲ್ಲಿರುವಂತಹ ಹೋಟೆಲ್ಗಳಾಗಿರ್ಬೋದು, ರಸ್ತೆಗಳಿಗೆ ನೀರು ನುಗ್ಗಿ ಹರಿತಾ ಇದೆ. ಇಷ್ಟೊಂದು ಅವಾಂತರ ಆಗೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು, ಆಡಳಿತ ಪಕ್ಷದ ವೈಫಲ್ಯ ಅನ್ನುವಂಥದ್ದು. ಆದ್ರೆ ಅವ್ರೇನ್ ಹೇಳ್ತಾರೆ, ನೀವು ಮನೆಗೆ ಸರಿಯಾಗಿ ಕಟ್ಟಬೇಕು ಅಂತ
ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಜನ Okay. ರೋಡ್ ಅಲ್ಲಿ ಪೇಪರ್ಗಳನ್ನ ಹಾಕ್ತಾರೆ, ವಾಟರ್ ಬಾಟಲ್ಗಳನ್ನ ಹಾಕ್ತಾರೆ, ಹಾಗಾಗಿ ಈ ಸಮಸ್ಯೆ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ಇದು ನಾಚಿಕೆಗೇಡು. ಯಾರೇ ಬಂದ್ರು ಬೆಂಗಳೂರಿನ ಪರಿಸ್ಥಿತಿ ಬದಲಾಗಲ್ಲ ಅನ್ನುವಂತ ರೀತಿಯಲ್ಲಿ ಆಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಬೆಂಗಳೂರಿಗೊಂದು 70-80 ಮಿಲಿಮೀಟರ್ ಮಳೆ ಬಿದ್ದಿದ್ರೆ ತಡ್ಕೋತಾ ಇತ್ತು. ಈ 130 ಬಿದ್ದುಬಿಟ್ಟಿದೆ ಅಂತಂದ್ರೆ ಮಳೆ ಗೊತ್ತಿರುತ್ತಾ? ನೀವು ತಾನೇ ರೆಡಿ ಆಗಬೇಕಾಗಿರೋದು.